ಮಂಡ್ಯ ನಗರದ ಈ ಒಂದು ಭವನದಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ 12 ವರ್ಷಗಳು ಸುದೀರ್ಘವಾಗಿ ರಾಷ್ಟ್ರದ ರಾಜಕಾರಣದಲ್ಲಿ ಹಿಂದೆ ನೆಹರು ಅವರು ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಪ್ರಧಾನಮಂತ್ರಿಗಳಾಗಿದ್ದರು. ಅವರ ಒಂದು ಸುದೀರ್ಘವಾದಂತಹ ಅಧಿಕಾರದ ಅವಧಿಯ ದಾಖಲೆಯನ್ನ ಇವತ್ತು ಓವರ್ಟೇಕ್ ಮಾಡಿ ಸರಿಸಮನಾಗಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. 12 ವರ್ಷಗಳು ಅಂದ್ರೆ 2014 ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಈ 12 ವರ್ಷದಲ್ಲಿ ಅವರ ಒಂದು ಸಾಧನೆಗಳೇನಿದೆ ಅದನ್ನ ಇಡೀ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಜನತೆಗೆ ಈ ಒಂದು ಮಾಹಿತಿಗಳನ್ನ ನೀಡಬೇಕು. ಅದರ ಮುಖಾಂತರ ಈ ರಾಷ್ಟ್ರದ ಪ್ರಗತಿಯನ್ನ ಇವತ್ತು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ರಾಷ್ಟ್ರದ ಜನತೆಯನ್ನು ಜಾಗೃತಗೊಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಗಳು ದೇಶದಾದ್ಯಂತ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಇದ್ದೇವೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲರೂ ವೇದಿಕೆ ಮೇಲಿದ್ದಾರೆ. ನಾನು ಪ್ರತಿಯೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋದ್ರೆ ಸಾಯಂಕಾಲ 4 ಗಂಟೆ ಒಳಗೆ ಬೆಂಗಳೂರು ಹೋಗಿ ಮತ್ತೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಅದರ ಹಿನ್ನೆಲೆಯಲ್ಲಿ ನಾನು ವೇದಿಕೆ ಇರ್ತಕ್ಕಂಥ ಬಹುಶಃ ಮೊನ್ನೆ ದಿನ ಈ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳಾಗಿದೆ. ಕೇವಲ 1 ದಿನದಲ್ಲಿ ದೂರವಾಣಿ ಮುಖಾಂತರ ಮನವಿ ಮಾಡುವಂತ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಒಂದೇ ದಿವಸದಲ್ಲಿ ಈ ಸಭಾಂಗಣವನ್ನು ತುಂಬಿಸಿರ್ತಕ್ಕಂಥದ್ದೇನಿದೆ ಅದು ನರೇಂದ್ರ ಮೋದಿ ಅವರಿಗೆ ನೀವು ಸಲ್ಲಿಸಿರ್ತಕ್ಕಂಥ ಗೌರವ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಲವಾರು ರೀತಿಯ ಜನಪರ ಕಾರ್ಯಕ್ರಮಗಳಿಗೆ ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರಿಗೂ ಕಾರ್ಯಕ್ರಮಗಳು ದೊರಕಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಾಮಾಣಿಕ ದೇಶದಂತೆ ಅವರು ಯೋಜನೆಗಳನ್ನ ವಿವಿಧ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕಿರುವತ್ತಿಗಳು ಅದರ ಜೊತೆಗೆ 12 ವರ್ಷಗಳ ಅವರ ಸುದೀರ್ಘವಾದಂತಹ ಸಾಧನೆ ಏನಿದೆ ಅದರ ಹಿನ್ನೆಲೆಯಲ್ಲಿ ರಾಷ್ಟ್ರದಾದ್ಯಂತ ಆಯಾ ಜಿಲ್ಲೆಗಳಲ್ಲಿ ಕನಿಷ್ಠ 5 ರಿಂದ 10 ವ್ಯಕ್ತಿಗಳು ಅವರ ಒಂದು ಬದುಕಿನಲ್ಲಿ ಅವರು ಇರ್ತಕ್ಕಂಥ ಅವರ ಕಾರ್ಯಕ್ರಮಗಳಲ್ಲಿ 10 ವಿವಿಧ ರಂಗದಲ್ಲಿ ಯಶಸ್ವಿಯಾಗಿ ಅವರ ಜೀವನದಲ್ಲಿ ಒಂದು ದಾಖಲೆ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಮುಖರ ಒಂದು ಸನ್ಮಾನದ ಕಾರ್ಯಕ್ರಮ ಇದೀಗ ತಾನೇ ನೆರವೇರಿಸಿದ್ದಾರೆ. ಏನು ಚರ್ಚೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇರ್ತಕ್ಕಂಥವ್ರು ಕೃಷಿಗೆ ಸಂಬಂಧಪಟ್ಟ ಹಾಗೆ, ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಮತ್ತು ನಮ್ಮ ಕನ್ನಡದ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ರಂಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ಇವತ್ತು ಸನ್ಮಾನವನ್ನ ಸಾಂಕೇತಿಕವಾಗಿ ಮಾಡಿದ್ದೇವೆ. ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ದೇಶದಲ್ಲಿ ಇವತ್ತು ಸುಮಾರು ದೇಶದ ಒಂದು ಖರ್ಚು ವೆಚ್ಚಗಳಿಗೆ ಅಭಿವೃದ್ಧಿಗೆ ಸುಮಾರು 11 ಲಕ್ಷ ಕೋಟಿ ರೂಪಾಯಿಗಳನ್ನ ಇವತ್ತು ಖರ್ಚು ಮಾಡತಕ್ಕಂಥದ್ದೇನಿದೆ. ಸರ್ಕಾರದ ಆಸ್ತಿಯನ್ನು ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೇಶದ ಒಂದು ಬಜೆಟ್ ನರೇಂದ್ರ ಮೋದಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಇದ್ದಂತ ನಮ್ಮ ಒಂದು ಆಯವ್ಯಯ ವರ್ಷಕ್ಕೆ ಮಂಡನೆ ಮಾಡ್ತಕ್ಕಂಥದ್ದು
ಸುಮಾರು 10-12 ಪಟ್ಟು ಹೆಚ್ಚಿಗೆ ಇವತ್ತು ಆಗಿರ್ತಕ್ಕಂಥದ್ದು. ವರ್ಷಕ್ಕೆ 55 ಲಕ್ಷ ಕೋಟಿ ರೂಪಾಯಿಗಳನ್ನು ಇವತ್ತು ಖರ್ಚು ಮಾಡ್ತೇವೆ ಇವತ್ತು ದೇಶದ ಅಭಿವೃದ್ಧಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ವಿಶೇಷವಾಗಿ ಪ್ರಧಾನಮಂತ್ರಿಗಳಾದಾಗ ಯಾವೊಂದು ಬಡ ವರ್ಗದ ಜನತೆ ಬ್ಯಾಂಕ್ಗಳನ್ನೇ ನೋಡಿರಲಿಲ್ಲ. ಅಂತ ಒಂದು ಬಡ ಜನತೆಗೆ ಸುಮಾರು 50 ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಸಂಖ್ಯೆಯಲ್ಲಿ 54 ಕೋಟಿ ಕುಟುಂಬದ ಬಡವರು ಇವತ್ತು ಬ್ಯಾಂಕ್ಗಳ ಖಾತೆಯನ್ನು ತೆಗಿಲಿಕ್ಕೆ ಜೀರೋ ಅಕೌಂಟ್ ಮುಖಾಂತರ ಒಂದು ದಾಖಲೆಯ ನಿರ್ಮಾಣವನ್ನು ಮಾಡಿದಂಥದ್ದು. ಇವತ್ತು ಆಯುಷ್ಮಾನ್ ಭಾರತ್ನ ಕಾರ್ಯಕ್ರಮದ ಮುಖಾಂತರ ಲಕ್ಷಾಂತರ ಕುಟುಂಬಗಳಿಗೆ ಲಕ್ಷಾಂತರ ಕೋಟಿ ಇವತ್ತು ಹಣವನ್ನು ಇವತ್ತು ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಆರೋಗ್ಯದ ಒಂದು ವಂಚನೆಗೆ ಒಳಗಾದಂಥವರಿಗೆ ಇವತ್ತು ಆಯುಷ್ಮಾನ್ ಭಾರತದ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಅದೇ ರೀತಿಯಲ್ಲಿ ಮುದ್ರಾ ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಂದು ಜಿಲ್ಲೆಗಳು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಆ ಮುದ್ರಾ ಕಾರ್ಯಕ್ರಮದ ಮುಖಾಂತರ ಕೋಟ್ಯಾಂತರ ಜನರ ಒಂದು ಬದುಕಿಗೆ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅದರ ಮುಖಾಂತರ 4 ಕಂತುಗಳಲ್ಲಿ ಪ್ರತಿ ವರ್ಷ 6,000 ರೂಪಾಯಿಗಳನ್ನ ಇವತ್ತು ನಮ್ಮ ರೈತರ ಒಂದು ಕೃಷಿ ಚಟುವಟಿಕೆಗೆ ಉತ್ತೇಜನ ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಫಸಲ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಇವತ್ತು ಸ್ವಚ್ಛ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಗಳೇ ಇಲ್ಲದೆ ಇರ್ತಕ್ಕಂಥ ಸಾವಿರಾರು ಕುಟುಂಬಗಳಲ್ಲಿ ಸಾವಿರಾರು ಹಳ್ಳಿಗಳಲ್ಲಿತ್ತು. ಆ ಹಳ್ಳಿಗಳಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮದ ಮುಖಾಂತರ ಇವತ್ತು ಶೌಚಾಲಯಗಳ ನಿರ್ಮಾಣ ಮಾಡತಕ್ಕಂಥದ್ದು ಇರಬಹುದು. ಅದೇ ರೀತಿಯಲ್ಲಿ ಅವರ ಒಂದು ದೊಡ್ಡ ಮಟ್ಟದ ಸಾಧನೆ ಮನೆಗಳನ್ನು ಕಟ್ಟತಕ್ಕಂಥ ವಿಷಯದಲ್ಲಿ ಸುಮಾರು 4 ಕೋಟಿ ಮನೆಗಳನ್ನು ಕಟ್ಟತಕ್ಕಂಥ ಕಾರ್ಯಕ್ರಮ ಮತ್ತು ಇವತ್ತು ದೇಶದ 80 ಕೋಟಿ ಜನತೆಗೆ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಯಾವುದು ಕೋವಿಡ್ನ ಅನಾಹುತಗಳಾದಾಗ ಲಕ್ಷಾಂತರ ಕುಟುಂಬದಲ್ಲಿ ಸಾವು ನೋವುಗಳನ್ನು ಇಟ್ಕೊಂಡು ಅಂತ ಒಂದು ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತ ನಿರ್ಧಾರ 80 ಕೋಟಿ ವೆಚ್ಚದಲ್ಲಿ 80 ಕೋಟಿ ಕುಟುಂಬಗಳಿಗೆ ಇವತ್ತು ವರ್ಷಕ್ಕೆ ಸುಮಾರು 2 ಲಕ್ಷ ಕೋಟಿ ಹಣ ಖರ್ಚಾಗುತ್ತೆ. ಇವತ್ತು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಿಂದ ಅಲ್ಲ, ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿಯನ್ನು ಪ್ರತಿ ಕುಟುಂಬಕ್ಕೆ 80 ಕೋಟಿ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಅವು ಕೊಡ್ತಿದ್ದೇವೆ ಅಂತಕ್ಕಂಥ ಬಿಂಬಿಸ್ಕೊತಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನರೇಗಾ ಒಂದು ಕಾರ್ಯಕ್ರಮ ಏನಿದೆ ಅಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ಈಗ ರಾಮ್ಜಿ ಕಾರ್ಯಕ್ರಮ ಅತಿ ರಾಮ್ಜಿ ಕಾರ್ಯಕ್ರಮದ ಮುಖಾಂತರ ಇವತ್ತಿನ ಹೊಸದಾಗಿ ಆ ನ್ಯೂನತೆಗಳನ್ನು ಸರಿಪಡಿಸಿ 125 ದಿನಗಳ ಒಂದು ದುಡಿಮೆಗೆ ಪ್ರತಿ ಬಡ ಕುಟುಂಬಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಯೋಜನೆಯ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಇವತ್ತು ಸೂರ್ಯೋದಯ ಯೋಜನೆ ಅಡಿಯಲ್ಲಿ ನಿಮ್ಮ ಮನೆಗಳ ಮೇಲೇನೆ ಇವತ್ತು ನೀವು ಸೋಲಾರ್ನ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಅದಕ್ಕೆ ನಿಮಗೆ ಆ ಸೋಲಾರ್ನ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿಮಗೆ ಸುಮಾರು 60-70% ಸಬ್ಸಿಡಿ ಹಣ ದೊರಕುತ್ತದೆ. ಅದರಿಂದ ಉಚಿತವಾಗಿ ವಿದ್ಯುತ್ ಶಕ್ತಿ ದೊರಕತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಈಗ ಹಲವಾರು ಯೋಜನೆಗಳೇನಿದೆ ಬುಕ್ಲೆಟ್ಗಳ ಮುಖಾಂತರ ಇವತ್ತು ಅದನ್ನ ಎಲ್ಲ ಕಡೆ ನಾವು ಹಂಚಿಕೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ನೀವು ಜಾಹೀರಾತುಗಳ ಮುಖಾಂತರ ದೂರದರ್ಶನದ ಮುಖಾಂತರ ಅವರು ಮಾಡಿರ್ತಕ್ಕಂಥ ಎಲ್ಲಾ ಯೋಜನೆಗಳ ಬಗ್ಗೆ ಇವತ್ತು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಇದು 12 ವರ್ಷದಲ್ಲಿ ಅವರ ಒಂದು ಪ್ರಧಾನಮಂತ್ರಿಯಾಗಿ ದೇಶದ ಅಭಿವೃದ್ಧಿಗೆ ಯಾವ ರೀತಿ ಯೋಜನೆಗಳನ್ನು ಅನುಷ್ಠಾನ ತಂದಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಯುವಕರ ಒಂದು ಉದ್ಯೋಗಕ್ಕೆ ಹಲವಾರು ರೀತಿಯ ಯೋಜನೆಗಳನ್ನು ತರಲಿಕ್ಕೆ ಅವರೇನು ಇವತ್ತು MSME ಮುಖಾಂತರ ಸ್ಕಿಲ್ನ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು, ಅವರಿಗೆ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು. ಹೀಗೆ ಹೇಳ್ತಾ ಹೋದ್ರೆ ನಾನು 1 ಗಂಟೆ ಆ ಚರ್ಚೆಯನ್ನು ಮಾಡಬೇಕಾಗ್ತದೆ. ಇಂಥ ಒಂದು ರೀತಿಯ ಒಂದು ಅವರ ಕಾರ್ಯಕ್ರಮಗಳ ಅಡಿಯಲ್ಲಿ ದೇಶದ ಪ್ರಗತಿಯನ್ನು ಕಾಣೋದಷ್ಟೇ ಅಲ್ಲ, ಇವತ್ತು ಆರ್ಥಿಕವಾಗಿ
ಇವತ್ತು ಯಾವೊಂದು 10ನೇ ಸ್ಥಾನದಲ್ಲೂ 11ನೇ ಸ್ಥಾನದಲ್ಲಿ ಇದ್ದಂಥ ಭಾರತ ದೇಶ ಇವತ್ತು 4-5ನೇ ಸ್ಥಾನಕ್ಕೆ ಇವತ್ತು ಬಂದಂಥದ್ದು ಅವರ ಒಂದು ದೂರದೃಷ್ಟಿಯ ಒಂದು ಪ್ರಾಮಾಣಿಕವಾದ ಕಾರ್ಯಕ್ರಮವನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಎಲ್ಲರ ಲೆವೆಲ್ಲೂ ಇವತ್ತು ಯಶಸ್ವಿಯಾಗಿ ಇವತ್ತು ನಾಡಿನ ದೇಶದ ಪ್ರತಿಯೊಂದು ಕುಟುಂಬಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಅವರಿಗೆ ಸರ್ಕಾರದ ಕಾರ್ಯಕ್ರಮಗಳು ದೊರಕಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ 12 ವರ್ಷ ಒಬ್ಬ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಸುಲಭದ ಕೆಲಸವಲ್ಲ. ಇವತ್ತಿನ ರಾಜಕಾರಣದಲ್ಲಿ ಒಂದು ದೇಶವನ್ನ ಆಡಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನು ಎದುರಿಸಿರ್ತಕ್ಕಂಥದ್ದನ್ನು ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ದೇವೆ. ಆದರೆ ಇವತ್ತು ನಿರಂತರವಾಗಿ 12 ವರ್ಷಗಳು ಆಡಳಿತವನ್ನು ಮುಗಿಸಿದ್ದಾರೆ. 3ನೇ ಅವಧಿಗೂ ದೇಶದ ಜನತೆಯವರು ಆಶೀರ್ವಾದ ಏನು ಮಾಡಿದ್ದಾರೆ, ಅವರು ಮಾಡಿರ್ತಕ್ಕಂಥ ಹಲವಾರು ಸಾಧನೆಗಳ ಹಿನ್ನೆಲೆ ಅವರಿಗೆ ಇವತ್ತು ದೇಶದ ಜನತೆ ಆಶೀರ್ವಾದ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ದೇಶ ವಿದೇಶಗಳಲ್ಲಿ ಅವರ ಬಗ್ಗೆ ಒಂದು ವಿಶೇಷವಾದಂಥ ರೀತಿಯ ಗೌರವವನ್ನು ಇವತ್ತು ನಾವು ಕಾಣ್ತಾ ಇದ್ರೆ ಅದು ದೇಶದ 140 ಕೋಟಿ ಜನತೆಗೆ ಅವರ ಒಂದು ಯೋಜನೆಗಳ ಮುಖಾಂತರ ಇಡೀ ವಿಶ್ವದಲ್ಲಿ ಚರ್ಚೆಗಳೇನಾಗ್ತಾ ಇದೆ, ಅದು ನಾಡಿನ ಜನತೆಗೆ ದೇಶದ ಜನತೆಗೆ ಸಲ್ಲಿಸಿರ್ತಕ್ಕಂಥ ಗೌರವ ಅಂತಕ್ಕಂಥ ಭಾವನೆ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಇವತ್ತೇನು ಅವರಿಗೆ ಇನ್ನೂ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಗಳಾಗಿದ್ದೀರಿ. ಅವರ ಪರವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ 2 ಪಕ್ಷಗಳ ನಾಯಕರುಗಳಿಗೂ ಅಭಿನಂದನೆ ಸಲ್ಲಿಸಿ ಇವತ್ತು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.